TV20 ಕನ್ನಡ ವಾಹಿನಿಗೆ ಸ್ವಾಗತ. ಸೋಮರಾತ್ರಿ 8 ಗಂಟೆ ನಡೆದ ದೇವದುರ್ಗ ಸಂಚಾರಿ ಪೊಲೀಸ್ ಠಾಣೆ ಮುಂದೆ ಅಹೋರಾತ್ರಿ ಧರಣಿ. ಇಂದು ಮಂಗಳವಾರ ಬೆಳಿಗ್ಗೆ 11 ಗಂಟೆ ತನಕ ಪ್ರತಿಭಟನೆ. ವಾಹನಗಳ ದಂಡ ಹಾಕ್ತಾ ಇರುವ ಪೊಲೀಸರಿಗೆ ಕಾರಣ ಕೇಳಿ ವಿಡಿಯೋ ಮಾಡಿದ ಎನ್ನುವ ಕಾರಣಕ್ಕಾಗಿ ಕೊರೋನಾ ಪಟ್ಟಿ ಹಿಡಿದು ಎಳೆದಾಡಿದ ಘಟನೆ. ದೇವದುರ್ಗ ಸಂಚಾರಿ ಪೊಲೀಸ್ ಠಾಣೆಯ PSA ನಾರಾಯಣ ಹಾಗೂ PC ಬಸವರಾಜ್ ರವರು ಅಧಿಕಾರ ದುರುಪಯೋಗ, ಹಣ ವಸೂಲಿ ದಂಧೆ ಮತ್ತು ಗೂಂಡಾ ವರ್ತನೆಗೆ ಬೇಸತ್ತು ಠಾಣೆಯ ಮುಂದೆ JDS ಕಾರ್ಯಕರ್ತರು ಹಾಗೂ ಸಾರ್ವಜನಿಕರು ಅಹೋರಾತ್ರಿ ಪ್ರತಿಭಟನೆ ಮಾಡಿ ಧರಣಿ ಕುಳಿತ ಘಟನೆ ಜರುಗಿದೆ. ಸೋಮವಾರ ಪಟ್ಟಣದ ಪ್ರಮುಖ ರಸ್ತೆಯಲ್ಲಿ 8 ರಿಂದ 10 ಜನ ಸಂಚಾರಿ ಠಾಣೆಯ ಪೊಲೀಸ್ ಸಿಬ್ಬಂದಿ ನಿಂತು ಬೈಕ್ ಸೇರಿ ಇತರೆ ವಾಹನಗಳನ್ನು ತಡೆದು ವಿವಿಧ ಕಾರಣಗಳಿಂದ ದಂಡ ಹಾಕ್ತಾ ಇರುವಾಗ ಪೊಲೀಸರಿಗೆ ಕಾರಣ ಕೇಳಿ ವಿಡಿಯೋ ಮಾಡಿದ ಎನ್ನುವ ಕಾರಣಕ್ಕಾಗಿ ಕೊರಳ ಪಟ್ಟಿ ಹಿಡಿದು ಎಳೆದಾಡಿದ ಘಟನೆ ಅಹೋರಾತ್ರಿ ಪ್ರತಿಭಟನೆಗೆ ಕಾರಣವಾಗಿದೆ. ವಾಹನ ಸವಾರಿಗೆ ತಪ್ಪಿದ್ರೆ ದಂಡ ಹಾಕಲಿ, ಆದ್ರೆ ಸಾರ್ವಜನಿಕರೊಂದಿಗೆ ಅನುಚಿತವಾಗಿ ವರ್ತನೆ ಮಾಡಿ ಅವಮಾನಿಸುವುದು, ದೈಹಿಕವಾಗಿ ಹಲ್ಲೆ ಮಾಡಿ ಠಾಣೆಗೆ ತಂದು ಮಾನಸಿಕ ಹಿಂಸೆ ಮಾಡುವುದು ಎಷ್ಟು ಸರಿ ಎಂದು ಆಕ್ರೋಶ ವ್ಯಕ್ತಪಡಿಸಿ ಹಣ ವಸೂಲಿ ಹಾಗೂ ಗೂಂಡಾ ವರ್ತನೆ ಅಧಿಕಾರಿಯನ್ನ ಅಮಾನತು ಮಾಡುವಂತೆ ಆಗ್ರಹಿಸಿ ಅಹೋರಾತ್ರಿ ಪ್ರತಿಭಟನೆ ನಡೆಸಿ ಠಾಣೆಯ ಮುಂದೆ ಧರಣಿ ಮುಂದುವರಿಯಿತು. ರಾತ್ರಿಯೆಲ್ಲ ಸಂಧಾನ ವಿಫಲ. ದೇವದುರ್ಗ ಸಂಚಾರಿ ಠಾಣೆಯ ಮುಂದೆ ನಡೀತಾ ಇರುವ ಪ್ರತಿಭಟನೆ ತಿಳಿದು ದೇವದುರ್ಗ ತಾಲೂಕು ವ್ಯಾಪ್ತಿಯ ಎಲ್ಲ ಠಾಣಾಧಿಕಾರಿಗಳು, ಲಿಂಗಸಗೂರು DYSP, ಹಟ್ಟಿ PI, ಹೊಸಕೇರಪ್ಪ ಸೇರಿ ಎಲ್ಲ ಅಧಿಕಾರಿಗಳು ಪ್ರತಿಭಟನಾಕಾರರೊಂದಿಗೆ ನಡೆಸಿದ ಸಂಧಾನ ವಿಫಲವಾಗಿ ಧರಣಿ ಮುಂದುವರಿಯಿತು. ಪ್ರತಿಭಟನೆ ಹಿಂದಕ್ಕೆ ಮಂಗಳವಾರ ಬೆಳಗ್ಗೆ ASP ಹರೀಶ್ ಆಗಮಿಸಿ ಪ್ರತಿಭಟನಾಕಾರರಿಗೆ ಸೂಕ್ತ ಕ್ರಮ ಕೈಗೊಳ್ಳುವ ಭರವಸೆ ಕೊಟ್ಟ ನಂತರ ಬೆಳಗ್ಗೆ 11 ಗಂಟೆಗೆ ಪ್ರತಿಭಟನೆ ಕೈಬಿಡಲಾಗಿದೆ. ಈಗ ಬಂದಿರತಕ್ಕಂಥ ಟ್ರಾಫಿಕ್ PSI ನಾರಾಯಣ ಅವರು ವಿನಾಕಾರಣ ಹಳ್ಳಿಗಳಿಂದ ಬಂದಿರತಕ್ಕಂಥ ಬೈಸಿಕಲ್, 2 ವೀಲರ್ ಗಾಡಿಗಳಿರ್ಬೋದು, ಅವ್ರನ್ನ ಹಾಸ್ಪಿಟ್ಲಿಗೆ ಬಂದವರು ಇರ್ತಾರೆ, ತಂದೆ ತಾಯಿನ ಅಥವಾ ವಯಸ್ಸಾದವ್ರನ್ನ ಕರ್ಕೊಂಡು ಅವರಲ್ಲಿ 500 ರೂಪಾಯಿ, 200 ರೂಪಾಯಿ, 1000 ರೂಪಾಯಿಗಳು ಬಂದಿರ್ತಾರ. ಆ ಮನುಷ್ಯ 500 ರೂಪಾಯಿ ವಿನಾಕಾರಣ ಡೈರೆಕ್ಟರ್ ದಂಡ ಹಾಕಿಬಿಡ್ತಾನ. ಅವ್ರಿಗೆ ಯಾವುದೇ ತಿಳಿ ಹೇಳೋದಿಲ್ಲ. ಹಾಸ್ಪಿಟ್ಲಿಗೆ ಬಂದಿರತಕ್ಕಂಥವ್ರು ಗಾಡಿಗಳನ್ನ ಅಲ್ಲೇ ತಾನು ಸೀಸ್ ಮಾಡಿ ಇಲ್ಲಿ ತರ್ತಾನೆ. ಯಾರಾದ್ರೂ ಏನಾನ ಯಾಕ್ರಿ ಸರ್ ಹಿಂಗೆಲ್ಲ ತೊಂದರೆ ಮಾಡ್ತಂದ್ರೆ ಅವ್ರು ಎದಿ ಮೇಲೆ ಕಳ್ಪಟ್ಟಿರುತ್ತಂದು ಸ್ಟೇಷನಲ್ಲಿ ಕುಂದಿರ್ತಾನೆ. ಇದೇ ರೀತಿ ಮಾಡೋದ್ರಿಂದ ಅತಿ ಹೆಚ್ಚು ಕಿರುಕುಳ ಆಗಿದೆ. ಟಾಟಾ ಮ್ಯಾಜಿಕ್ನವ್ರು ದುಡಿಯೋದು 500 ರೂಪಾಯಿ ಇಲ್ಲ. ಅವ್ರು ಎಲ್ಲೇ ರೋಡ್ ಸೈಡ್ ನಿಂದಿಸಿದ್ರು ಕೂಡ ಅವ್ರಿಗೆ 500 ರೂಪಾಯಿ ದಂಡ ಹಾಕಿ ಆ ಗಾಡಿಗಳನ್ನು ವಿನಾಕಾರಣ ಕಿರುಕುಳ ಮಾಡೋದ್ರಿಂದ ಇವತ್ತು ದುಡಿಯುವ ವರ್ಗಕ್ಕೂ ಕೂಡ, ಇವತ್ತು ಸಾಮಾನ್ಯ ರೈತ ಮಾಡಿರಿ ಇಲ್ಲಿನ ಗಾಡಿ ಕೆಲಸಕ್ಕೆ ಹೋಗೋದು ಕೂಡ ವಿನಾಕಾರಣ ಹಿಡಿದು ಅಲ್ಲಿ ಗಾಡಿಯಲ್ಲಿ ಇರ್ತಕ್ಕಂಥ ಡ್ರೈವರ್ಗೆ ತಮ್ಮ ಇಲಾಖೆ ಪೊಲೀಸ್ ಯಾರೋ ಬೆಂಗಳೂರಲ್ಲಿ ಇರ್ತಕ್ಕಂಥ ವ್ಯಕ್ತಿ ಇಲ್ಲಿ ಬಂದಿದ್ದ, ಆ ವ್ಯಕ್ತಿ ಮೇಲೆ ಕೂಡ ತಾನು ವಿನಾಕಾರಣ ಎದ ಮೇಲೆ ಹೆಂಗೆ ಹಿಡಿದು ಎಳೆದಾಡಿದ. ಅವ್ರ ಐಡೆಂಟಿ ಕಾರ್ಡ್ ನೋಡಿದ ಮೇಲೆ ಬಿಟ್ಟ. ಈ ಮನುಷ್ಯ ಹೆಂಗದನಂದ್ರೆ ಬಹಳ ಕ್ರೂರಾಗಿಬಿಟ್ಟಾರ. ಎಲ್ಲರೂ ರಾತ್ರಿ ಕಳ್ತನ ಮಾಡಿದ್ರೆ ಮನುಷ್ಯ ಹಗಲು ದೊರಡರಿಗೆ ಯಾವ ರೀತಿ ತೊಂದರೆ ಕೊಟ್ಟನಂದ್ರೆ ಪೂರ್ತಿ ವಿನಾಕಾರಣ ಕಡೆ ಜಾಳ ಸರ್ಕಲ್ಗೆ ನಿಂದಿರೋದು, ಆ ಕಡೆ ಕಿತ್ತೂರಾಣಿ ಚೆನ್ನಮ್ಮ ಶಾಲೆಯಲ್ಲಿ ನಿಂದಿರೋದು, ಬಸ್ ಸ್ಟ್ಯಾಂಡಲ್ಲಿ ನಡು ರಸ್ತೆಗೆ ನಿಂದಿರೋದು, ಬಸ್ ಅತನ ಜೊತೆಯಲ್ಲಿ ನಮ್ಮ ಹೆಗಡದಿನಿ ಬಸವರಾಜ್ ಪೊಲೀಸ್ ಅದನ್ರಿ ಟೋಟಲ್ ವಿನಾಕಾರಣ ಗುಂಡಾಗಿರಿ ರೋಡ್ ಜಾಮ್ ಮಾಡ್ತಾನೆ. ಆ ಮನುಷ್ಯ ಲೋಕಲ್ ಜನರಿಗೆ ವಿನಾಕಾರಣ ತಿಳಿಸಿ ಹೇಳ್ಬೇಕು ಅನ್ನೋದಿಲ್ಲ. ಅವ್ರಿಗೆ ದಂಡ ಹಾಕಿಬಿಟ್ಟಿರ್ತಾನೆ 500 ರೂಪಾಯಿ. ಹೇಳ್ತಿರ್ತಾರೆ ಸರ್ ನನ್ನಲ್ಲಿ ಏನಿಲ್ಲ ಸರ್, ಕೈಕಾಲು ಬೀಳ್ತೀನಿ, 100 ರೂಪಾಯಿ ಆದ್ರೆ ತಗಾರ ಅಂತಿರ್ತಾರೆ. ಏನೇನು ಕೇಳೋದಿಲ್ಲ. ಆ ಮನುಷ್ಯ ಬಂದಿರೋದ್ರಿಂದ ಇವತ್ತು ಏನಾಗಿದೆ, ನಮ್ದೇನು ದೊಡ್ಡ ಇದಲ್ಲ. ಇಲ್ಲೆಲ್ಲ ದೊಡ್ಡ ಬೇರೆ ಬೇರೆ ಜಿಲ್ಲೆಯಿಂದ ಗಾಡಿಗಳು ಬರ್ತಪ್ಪ, ದೊಡ್ಡ ಟ್ರಾಫಿಕ್ ಅನ್ನೋದಕ್ಕೆ. ಬಟ್ ಇಲ್ಲಿ ಟ್ರಾಫಿಕ್ ಸ್ಟೇಷನ್ ಬಂದ್ಮೇಲೆ ಜನರಲ್ಲಿ ತಿಳುವಳಿಕೆ ಹೇಳ್ಬೇಕು, ರೂಲ್ಸ್ ಹೇಳ್ಬೇಕು, ಈ ರೀತಿ ಹಿಂಗೆ ಹೋಗ್ಬೇಕು, ಹಿಂಗೆ ಬರ್ಬೇಕು ಎಲ್ಲ ಬಿಡ್ತಾರೆ. ಬರೇ ವಿನಾಕಾರಣ ಈ ವ್ಯಕ್ತಿ ಬಂದಾಗ್ಲಿಂತ ನಿಜವಾಗ್ಲೂ ಸಾರ್ವಜನಿಕರಿಗೆ ಇಷ್ಟು ಹರಾಸ್ಮೆಂಟ್ ಕೊಟ್ಟಿದ್ದಾನೆ ಅಂದರೆ ಹೇಳೋಕ್ಕಾಗಲಾರ್ದಷ್ಟು ಹರಾಸ್ಮೆಂಟ್ ಕೊಟ್ಟಾನ. ಆ ವ್ಯಕ್ತಿನ ಅಮಾನತು ಮಾಡೋವರೆಗೆ ನಾವು ಯಾವುದೇ ಕಾರಣಕ್ಕೆ ಇಲ್ಲಿ ಜಾಗ ಕದಲೋದಿಲ್ಲ. ಇದು ಎಷ್ಟೇ ಆಗ್ತದೆ. ಇವತ್ತು ಇಡೀ ಕ್ಷೇತ್ರದಲ್ಲಿ 7 ಜನ ಶಾಸಕರಿದ್ದಾರೆ ಅಂತ ಹೇಳ್ತಾನೆ ಆ ಮನುಷ್ಯಗೆ ಏನೇನು ಕಾನೂನು ಗೊತ್ತೋದು ಇಲ್ಲ ಗೊತ್ತಿಲ್ಲ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಯಾವ ರೀತಿ ಕಾನೂನು ಸಂವಿಧಾನ ಪುಸ್ತಕ ಓದೇನೋ ಏನೋ ಗೊತ್ತಿಲ್ಲ. ಇತನಿಗೆ ಕಾನೂನೇ ಗೊತ್ತಿಲ್ಲ ಅನ್ಸೋದು. ಯಾವುದೇ ವ್ಯಕ್ತಿ ನೇರವಾಗಿ ಹೇಳಿದ್ರೆ ಎದಿ ಮೇಲೆ ಹೆಂಗಿಡ್ದು ಎಳೆದಾಡೋದು ನೋಡ್ತಾನೆ. ನಾನೇ 500 ರೂಪಾಯಿ ಫೈನ್ ಕಟ್ಟಿ ಹುಡುಗ ಹಾಸ್ಪಿಟ್ಲಿಗೆ ಬಂದವನು ಕಳಿಸ್ಕೊಟ್ಟೀನಿ. ಇಂಥ ಬಹಳಷ್ಟು ಕಿರುಕುಳ ಆಗಿರೋದ್ರಿಂದ ಇದನ್ನ ಲೇಬರ್ ಗಾಡಿ ನಮ್ಮ ಹೆಸರು ಗೋವಿಂದರಾಜ್ ನಾಯಕ, ತಾಲೂಕ್ ಪಂಚಾಯತ್ ಮಾಜಿ ಸದಸ್ಯರು, JDS ಮುಖಂಡರು. ಇವತ್ತು ಇಷ್ಟೆಲ್ಲ ಈ ಹೋರಾಟಕ್ಕೆ ಇವತ್ತು ಈಗ ಜನಗಳೆಲ್ಲ ಬರ್ತಾರೆ. ಎಲ್ಲ ಇವತ್ತು ಟಾಟಾ AC ಅವ್ರು ಇರ್ಬೋದು, ವೆಹಿಕಲ್ ಅವ್ರು ಇರ್ಬೋದು, ಬೈಕ್ನವ್ರು ಇರ್ಬೋದು, ಇಲ್ಲಿ ಆಟೋಗಳವ್ರು, ಇಡೀ ತಾಲೂಕಿನ ಸಾಮಾನ್ಯ ಜನ ದುಡಿತಕ್ಕಂಥ ವರ್ಗದ ಜನ ಇವತ್ತು ಬರ್ತಾರೆ. ಇವತ್ತು ನೇರವಾಗಿ ಇಲ್ಲೇ ಕೊಡ್ತೀವಿ. ಆ PSI ನಾರಾಯಣ ಅವ್ರನ್ನ ಅಮಾನತು ಮಾಡಿದ್ಮೇಲೆ ಎಲ್ಲರೂ ಇಲ್ಲಿಂದ ಹೋಗ್ತೀವಿ. ಜೊತೆಲಿ ಇರ್ತಕ್ಕಂಥ ನಮ್ಮ ಪೊಲೀಸ್ ಬಸವರಾಜ್ ಕೂಡ ವಿನಾಕಾರಣ ಕಿರುಕುಳ ಆಗಿದೆ. ಆ ಮನುಷ್ಯ ಲೋಕಲ್ ಇರೋದ್ರಿಂದ ಆತನಿಗೆ ಇಲ್ಲೆಲ್ಲ ಸಾಮಾನ್ಯ ಜನರಿಗೆ ಗೌರವನೇ ಕೊಡೋದಿಲ್ಲ. LSL ಮಾತಾಡ್ತಾರೆ, ಇದ್ಮೇಲೆ ಹೆಂಗೆ ಹಿಡಿತಾನೆ. ಟ್ರಾಫಿಕ್ PSI ಇವ್ರು ಇಬ್ಬರದು ಭಾಳ ಇದಾಗಿರೋದ್ರಿಂದ ಆ ಮನುಷ್ಯ ಟ್ರಾಫಿಕ್ PSI ಇಲ್ಲಿ ಅತ್ತೆ ಮಾವ ಇಲ್ಲೇ ಅದಾರ. ಅವರು ಲೋಕಲ್ ಅಂತೇಳಿ ತಿಳ್ಕೊಂಡು ಬಂದಾನ. ಅವ್ರ ಮಾವ ನಮ್ಮ ಮಾನ್ಸಾಯಿ ಮಾಸ್ತರ್ ಅದಾನ, ಅವ್ರ ಅತ್ತಿ ಇಲ್ಲೇ ನಮ್ಮ ಎಮ್ನೂರು ಎಡಮಾಸ್ತ ಅದಾಳ. ಆತನಿಗೇನಾಗಿದೆ ಲೋಕಲ್ ಮತ್ತಿ ಮಾವನ ಒಂದು ಇದಿರ್ತದೆ. ಆ ವಿಚಾರದಿಂದ ಇಲ್ಲೆಲ್ಲ ವಿನಾಕಾರಣ ಕಿರುಕುಳ ಕೊಡಕತ್ತಾನ. ಆತ ಲೋಕಲ್ ಅನ್ನೋ ವಿಚಾರದಲ್ಲಿ ತನ್ನ ಬಂಧು ಬಳಗ ಇರೋದ್ರಿಂದ ಯಾವುದೇ ಕಾರಣಕ್ಕೂ PSI ಮತ್ತು ಬಸವರಾಜ ಹೆಗಡದಿನಿ ಪೊಲೀಸ್ ಅವರನ್ನ ಅಮಾನತ್ ಮಾಡಬೇಕು, ಬೇರೆ ಕಡೆ ಇದು ಮಾಡ್ಕೊಡ್ಬೇಕು. ಇಲ್ಲಿ ಎಲ್ಲರಿಗೆ ಬಹಳಷ್ಟು ತೊಂದರೆ ಸುರೇಶ್ ಭವಾನಿ, TV20 ಕನ್ನಡ ನ್ಯೂಸ್, ದೇವದುರ್ಗ.
ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ ಟಿವಿ 20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ ಟಿವಿ 20 ಕನ್ನಡ ವಾಹಿನಿಯೂ ಲಭ್ಯ.